ಪ್ರಜ್ವಲ್ ಅರೆಸ್ಟ್ ಆಗ್ತಾ ಇದ್ದಂತೆ ಧ್ವನಿ ಟೆಸ್ಟ್ಗೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅವನ ಧ್ವನಿಯನ್ನು ಪರೀಕ್ಷೆ ಮಾಡಬೇಕು. ಯಾವ ಪೆನ್ ಡ್ರೈವ್ಗಳಲ್ಲಿನ ವಿಡಿಯೋದಲ್ಲಿ ಒಂದು ಧ್ವನಿ ಕೇಳಿ ಬರ್ತಾ ಇದೆಯೋ ಆ ಧ್ವನಿ ಇವನದ್ದೇನಾ, ಈ ರೇಪಿಸ್ಟ್ ಆರೋಪಿ ಅಂತಿದೆಯಲ್ಲ, ರೇಪ್ ಪ್ರಕರಣದ ಆರೋಪಿ ಇದೆಯಲ್ಲ ಇವಂದೇನಾ ಆ ವಾಯ್ಸು ಅಂತ, ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಇವಂದೇನಾ ಆ ಪುರುಷ ಧ್ವನಿ ಅಂತ ಖಚಿತಪಡಿಸ್ಕೊಳ್ಳೋಕ್ಕೆ ಒಂದು ಯತ್ನವನ್ನು ಮಾಡಲಾಗಿದೆ. ಧ್ವನಿ ಸಾಬೀತಾದರೆ ಇವಂದೇ ಈ ಧ್ವನಿ ಮ್ಯಾಚ್ ಆಗ್ತಾ ಇದೆ ಅಂತ ಪ್ರೂವ್ ಆದರೆ ಅತ್ಯಾಚಾರದ ಕೇಸ್ಗೆ ಮಹತ್ವದ ಸಾಕ್ಷ್ಯ ಸಿಕ್ಕಂತಾಗುತ್ತೆ. ಪೆನ್ ಡ್ರೈವ್ನ ಆಡಿಯೋಗೆ ಹೋಲಿಕೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಲಾಗಿದೆ. ಪುರುಷ ಧ್ವನಿ ಸಾಬೀತಾದರೆ ವೈದ್ಯಕೀಯ ಸಾಕ್ಷ್ಯ ಲಭಿಸಿದಂತೆ ಆಗುತ್ತೆ, ಮೆಡಿಕಲ್ ಎವಿಡೆನ್ಸ್ ಸಿಕ್ಕಂತಾಗುತ್ತೆ. ಏನೀಗ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೋ ಇವನು ರೇಪ್ ಮಾಡಿದ್ದಾನೆ ಅಂತ ಹೇಳಿ ನಾನಲ್ಲ ಅಂತ ಇವನು ಹೇಳಬಹುದು. ಆದರೆ ಆ ವಿಡಿಯೋದಲ್ಲಿ ಕೇಳಿಸಿರುವಂತಹ ಆಡಿಯೋ ಅಥವಾ ಧ್ವನಿ ಇವನದ್ದೇನ ಅಂತ ಟೆಸ್ಟ್ ಮಾಡಿದಾಗ ಅದು ಇವಂದೇ ಆದರೆ ಆಗ ಮಹತ್ವದ ವೈದ್ಯಕೀಯ ಸಾಕ್ಷ್ಯ ಸಿಕ್ಕಂತೆ ಲೆಕ್ಕ. ಹಾಗಾಗಿ ಪ್ರಜ್ವಲ್ ರೇವಣ್ಣನ ವಾಯ್ಸ್ ಟೆಸ್ಟ್ ಮಾಡೋದು, ಧ್ವನಿ ಪರೀಕ್ಷೆ ಮಾಡೋದು ಮುಖ್ಯವಾಗುತ್ತೆ. ಪೆನ್ ಡ್ರೈವ್ಗಳಲ್ಲಿದ್ದ ಅಶ್ಲೀಲ ವಿಡಿಯೋಗಳಲ್ಲಿ ಒಂದು ಪುರುಷ ಧ್ವನಿ ಸಿಗುತ್ತೆ. ಕೆಲವು ಸಂತ್ರಸ್ತೆಯರ ಜೊತೆಯಲ್ಲಿ ಈ ವ್ಯಕ್ತಿ ಮಾತನಾಡಿರುವಂಥ ಸಂಭಾಷಣೆ ಇದೆ. ಅದು ಇವನೇನಾ, ಇವನಲ್ವಾ, ಬೇರೆಯವರ ಗೊತ್ತಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಇವನು ಬಂದರೆ ಅಲ್ಲಿಂದ ಫಾರಿನಿಂದ ಬರ್ತಾನಲ್ಲ, ಇವನು ಬಂದ ತಕ್ಷಣ ಇವನು ಹಿಡ್ಕೊಂಡು ಬಂದು ವಾಯ್ಸ್ ಟೆಸ್ಟ್ ಕರ್ಕೊಂಡು ಹೋಗ್ತಾರೆ. ಆಗ ಗೊತ್ತಾಗಬಹುದು ಇವಂದೇನಾ ಅಲ್ವಾ ಅಂಥೇಳಿ. ಆ ವಿಡಿಯೋಗಳಲ್ಲಿ ಅಥವಾ ಆಡಿಯೋಗಳಲ್ಲಿ ಇರ್ತಕ್ಕಂಥ ಧ್ವನಿಗೂ ಇವನು ವಾಯ್ಸ್ಗೂ ಮ್ಯಾಚ್ ಆದರೆ SITಗೆ ಪ್ರಬಲವಾದಂಥ ವೈದ್ಯಕೀಯ ಪುರಾವೆ ಸಿಕ್ಕಂತಾಗುತ್ತೆ. ನ್ಯಾಯಾಲಯದಲ್ಲಿ ಅದನ್ನು ಪ್ರೂವ್ ಮಾಡಿ ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸೋದಕ್ಕೆ SIT ಪ್ಲಾನ್ ಮಾಡಬಹುದು. ಆ ವಾಯ್ಸ್ ಇವೊಂದು ಅಲ್ಲದೇ ಇದ್ದರೆ ಅದು ಬೇರೆ ಕತೆ ಆಗುತ್ತೆ.